ಮರೆತಿಲ್ಲ ನಾನು ನಿನ್ನ, ನನಗೆಂದು ನೀನೇ ಪ್ರಾಣ. ನಿನ್ನಿಂದ ನಾನು ಅಳುತ್ತಿರುವೆ, ನನ್ನ ಕನಸು ಮುಳುಗಿತು ಮನವೇ. ನಂದೇನು ತಪ್ಪಿಲ್ಲ, ನಾನಿನ್ನ ಮರೆತಿಲ್ಲ. ಈ ಮನಸ್ಸು ಕೇಳುತ್ತಿದೆ ನಿನ್ನನ್ನು ದಿನವೆಲ್ಲ. ಗೊತ್ತಾಯಿತು ನನಗೆಲ್ಲ, ನೀ ಮಾಡಿರುವ ಮೋಸ ತಿಳಿಲಿಲ್ಲ ನನಗಂದು, ನಿನ್ನ ಮನಸ್ಸು ಹೀಗಂತ. ನಿನ್ನಿಂದ ಎಷ್ಟ್ ಅಳತೀನಿ ನನ್ಗೂ ಅರ್ಥ ಆಗತ್ತ. ಬಾಳ ದಿವ್ಸ ಆದಿನ್ ಅವ್ನ್ ನೋಡಿಯಲ್ಲ, ಹರ್ಟ್ ಆಗುದ. ಆದ್ರ ಅವನ್ನ ನೆನಸ್ಕೊಂಡ್ ಕುಂತ್ರ ಉಪಯೋಗ ಇಲ್ಲ. ಇಷ್ಟ ದಿನ ಅವ್ನ್ ಮರ್ತಿದ್ದಿಲ್ಲ, ಈಗ ಯಾಕೆ ನೆನಸ್ಕೊಂಡ್ ಅಳ್ತಿ? ಮರ್ತ್ ಬಿಡ. ಮರ್ಯಾಕ್ ನಾ ಒಂಥರ ಟೈಮ್ ಪಾಸ್ ಲವ್ ಮಾಡಿಲ್ಲ. ಎಷ್ಟ್ ದೊಡ್ಡ ಮಾತಾಡ್ತಿದ್ದಾವ. ಆದ್ರ ಇಂಥವ್ರಿಗೆ ನಾ ಲವ್ ಮಾಡತ್ತಿದ್ದೆ ಅಂತ ಒಂದೊಂದ್ ಟೈಮ್ ನನ್ ಮೇಲೆ ನನ್ಗ ಹಸೆ ಅನ್ಸ್ತೈತಿ. ಛೀ, ಆತ್ ಬಿಡ. ಒಂದ್ಸಲ ಮೀಟ್ ಮಾಡ್ಬೇಕು ನಾ. ಯಾರನ್ನ? ಅವನ ಅಲ್ಲ, ಅವನ್ ಹೆಂಡತಿಗೆ. ಅವನ್ ಹೆಂಡತಿನ? ಯಾಕ? ನನ್ನ ಜೊತೆ ಇದ್ಕೊಂಡ ಇಷ್ಟೆಲ್ಲ ನಾಟಕ ಮಾಡಿ ಆಕಿನ ಜೋಡಿ ಅವ ಹೆಂಗಿದ್ದ ಅಂತ, ಆಕಿನೇನ್ ಹೇಳಿ ಬುಟ್ಟ ಹಾಕೊಂಡ ಅಂತ ತಿಳ್ಕೊಬೇಕು ನಾ. ಅವನ ಬಗ್ಗೆ ಇನ್ನಷ್ಟು ತಿಳ್ಕೊಂಡ ಅವಂಗಿನ್ನಷ್ಟು ಹೇಟ್ ಮಾಡ್ಬೇಕು ನಾ. ಈಗ ನೀ ಸಿಟ್ನಾಗದಿ, ಸಮಾಧಾನ ಮಾಡ್ಕೊ. ಹೋಗು ನಡಿ, ಬಾ. ಮುಚ್ಚಿಟ್ಟು. ಭಾಳ ವರ್ಷದ ದೋಸ್ತಿ ನಮ್ದು. ಇಲ್ಲಿವರೆಗೆ ಒಂದು ಸಿಗರೇಟನ್ನು ಬಿಟ್ಕೊಟ್ಟಿಲ್ಲ. ದಿನಕ್ಕೆ 4 ಸಲ ಫೋಟೋ ತೆಗೆದು ನೋಡ್ತಿ. ಏನು ಇಕ್ಕಿನ ಮದುವೆ ಆದೆವು, ಏನು ಬೇರೆದಕ್ಕಿನ ಮದುವೆ ಆದೆವು, ಒಂದೂ ಗೊತ್ತಾಗೋಲ್ದು. ಕೇಳಿದ್ರೆ ಎದ್ದು ಹೋಗ್ಬಿಡ್ತಿ, ಒಂದೂ ಹೇಳುದಿಲ್ಲ. ನೋಡ, ಇವತ್ತು ನೀ ನನಗೆ ಭಾಳ ಸಾಡ್ಕನ ಹತ್ತಿ. ನಿನ್ನ ಮನಸ್ಸು ನಂದು ಏನೈತಿ ನನಗೆ ಹೇಳವತ್ತು. ಹೇಳಬೇಕು ನೀ, ಹೇಳ. ತಂದೆ ತಾಯಿಗಳ ಮುಂದೆ ಹಂಚ್ಕೊಳ್ಳೋಂಥ ವಿಷಯಗಳನ್ನ ದೋಸ್ತರ ಮುಂದೆ ಹಂಚ್ಕೋತಾರ. ದೋಸ್ತರ ಮುಂದೆ ಹೇಳಿದ್ರೆ ಮನಸ್ಸು ಹಗರ ಆಗತ್ತೆ. ದೋಸ್ತ, ಏನಾಗೈತಿ ಹೇಳು, ಏನಾರ ಆಗೈತಿ ಹೇಳು. ನೀ ನನಗೆ ಸಿಕ್ಕ ದಿನವು ನಾನು ಮರೆತೆ ಈ ಜಗವು. ಆನೆ ಮಾಡಿ ಹೇಳುವೆ ನಿನ್ನ ನಾನು ಮರೆಯಲ್ಲ. ನೀ ನನ್ನ ಬಂದು ಬದಲಿಸಿದೆ, ನನ್ನ ಜೀವನ ರೂಪಿಸಿದೆ. ಏನೆಂದು ನಾ ವರ್ಣಿಸಲಿ, ಬಂದೆ ತಾಯಿ ರೂಪದಲ್ಲಿ. ಪ್ರೀತಿ ತೋರಿಸಿದೆ ಈ ನನ್ನ ಪ್ರೀತಿಯಲ್ಲಿ. ಕನಸಲ್ಲೋ ದಿನ ಬಂದು ನಾ ಮಲಗುವೆ ಮೇಲೆ. ನಿನಗಾಗಿ ನಾನಿರುವೆ, ನೀ ನನ್ನ ಜೀವವೇ. ಈ ಪ್ರೀತಿ ಹೆಚ್ಚುತ್ತಿದೆ, ನೀ ಬಂದರೆ ನನ್ನ ಮುಂದೆ.
ಹಲೋ ಮಿಸ್ಟರ್, ಹಿಂಗ ಕೈ ಹಿಡ್ಕೊಂಡು ಅಡ್ಡಾಡವೋ ನಮ್ಮಿಬ್ರು ಫ್ಯೂಚರ್ ಬಗ್ಗೆ ವಿಚಾರ ಮಾಡೋವ? ನಾಲ್ಕು ದಿನ ನಿನ್ನ ಜೊತೆ ಅಡ್ಡಾಡ್ಬೇಕಂತೇಳಿ ನಿನ್ನ ಕೈ ಹಿಡ್ದಿಲ್ಲ ನಾ. ಜೀವನ ಪೂರ್ತಿ ನಿನ್ನ ಜೊತೆ ಜೀವನ ಮಾಡ್ಬೇಕಂತೇಳಿ ನಿನ್ನ ಕೈ ಹಿಡ್ದೀನಿ. ಈ ವರ್ಷ ನಿನ್ನ ಕಾಲೇಜ್ ಮುಗೀಲಿ, ಅಂಕಲ್ ಆಂಟಿ ಜೊತೆ ಮಾತಾಡಿ ಆದಷ್ಟು ಜಲ್ದಿ ಮದುವೆ ಆಗೋನು. ಏನ ಈ ಲೈಫ್ ನಿಂದ ಜೀವನ ಮಾಡವ ನೀನ, ಅವ್ರನ್ನ ಯಾಕೆ ಕೇಳ್ತಿ? ಅವ್ರ ಬಗ್ಗೆ ನೀ ಏನಾರು ತಪ್ಪು ಮಾತಾಡಿ ನೀ ನನ್ನ ಮನಸ್ಸಲ್ಲಿ ಇಳ್ಯಾಕೆ ಹೋಗಬೇಡ. ನೀ ಅಷ್ಟೇ ಅಲ್ಲ, ಯಾರು ಏನೂ ತಪ್ಪು ಮಾತಾಡ್ರೆ ನನಗೆ ಸಹಿಸೋರಕ್ಕಾಗೋದಿಲ್ಲ. ಇವತ್ತು ನನ್ನ ಕಡೆ ಸುಮಾರು ಜನ ದುಡಿತಾರೆ. ಇವತ್ತೇನೋ ಒಂದು ಪೊಸಿಷನ್ ಕದನಪ್ಪ ಅಂದ್ರೆ ಅದಕ್ಕೆ ಅವ್ರ ಕಾರಣ. ತಲೆಯಾಗ ಕೂದಲು ಎಷ್ಟದಲ್ಲ ಅದಕ್ಕಿಂತ ಜಾಸ್ತಿ ಋಣ ಅವ್ರದೈತೆ ನನ್ನ ಮ್ಯಾಲೆ. ದಿಕ್ಕ ದಿಶೆ ಇಲ್ದೆ ನನಗೆ ಏನೆಲ್ಲ ಮಾಡ್ಯಾರ ಅವರು. ಈಗಾದರೂ ಆ ದಿನ ನೆನಪೈತೆ ನನಗೆ. ಅಪ್ಪ ಚಾಕ್ಲೇಟ್ ಬೇಕಾ ನಿಂಗೆ? ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಬೇಕಾ ನಿಂಗೆ? ಆ ಮಗುನ್ ನೋಡ್ರಿ ಎಷ್ಟು ಚಂದ ಅದ. ನೀವೊಂದು 50 ರೂಪಾಯಿ ಕೊಟ್ಟು ಬರ್ರಿ ಹೋಗಿ. ಕೊಡ್ತೇನೆ ತಡಿಯಾ. ಅಂಕಲ್, ಇವ್ ರೊಕ್ಕ ಇಟ್ಕೋರಿ, ನಾ ಭಿಕ್ಷಕಲ್ರಿ. ನಾ ಇಲ್ಲಿ ಬಾಜು ಗ್ಯಾರೇಜ್ದಾಗ ಕೆಲಸ ಮಾಡ್ತೀನಿ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಬಂದಿರ್ತೀನಿ. ನಿಮಗಷ್ಟು ರೊಕ್ಕ ಕೊಡೋದಿತ್ತಂದ್ರ ನನಗ ಏನಾರ ಕೆಲಸ ಹೇಳಿ, ನಾ ಮಾಡಿ ತಗೋತೀನಿ. ಇಂಥ ವಯಸ್ಸಿನಾಗ ಎಂಥ ಸ್ವಾಭಿಮಾನೋಪ ನಿಂದ. ದುಡಿದು ತಿನ್ಬೇಕನ್ನು ಛಲ ಐತಲ್ಲ ನಿನಗೆ. ಸಾಲಿಗೆ ಹೋಗುದಿಲ್ಲ ಯಪ್ಪ? ಕಲ್ಸಾರ್ ಯಾರಿಲ್ರಿ. ನಿನ್ನ ಸ್ವಾಭಿಮಾನಕ್ಕೆ ತಲೆ ಬಾಗಿನಪ್ಪ ನಾನ. ನಿನಗ ನನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಹಾಕಿ ಸಾಕ್ತನ ಅನ್ನೋದಕ್ಕಿಂತನೂ ನಿನ್ನ ಕಾಲ ಮೇಲೆ ನೀ ನಿಲ್ಲು ಅಷ್ಟ ಸಾಲಿ ಕಲಿಸ್ತಾನ. ಕಲಿತೀಯಪ್ಪ? ಹಾ ರೀ. ಬರ್ತಿ ನಮ್ ಜೋಡಿ? ಬಾ. ಆ ದಿನ ಕೈ ಹಿಡ್ದವ್ರ ಇಲ್ಲಿ ತನಕನೂ ನನಗೆ ಒಳ್ಳೇದ ಬಯಸಿದಾರ ಅವ್ರು. ಐ ಆಮ್ ಸಾರಿ, ಅವ್ರಷ್ಟು ಒಳ್ಳೆಯವರದಾರಂತ ನನಗೆ ಗೊತ್ತಿರಲಿಲ್ಲ. ಅಂದಂಗ ನಿನಗೊಂದು ಮಾತು ಕೇಳಲಿ? ಕೇಳ. ಅಕಸ್ಮಾತ್ ಅವ್ರ ನಮ್ಮಿಬ್ರು ಮದ್ವೆಗೆ ಒಪ್ಲಿಲ್ಲ ಅಂದ್ರ? ಯಾವುದೋ ಗುರ್ತ ಪರಿಚಯದ ಹುಡುಗನ ತಂದ ಸಾಕಿ ಸಲಿಗೆ ದೊಡ್ಡವನು ಮಾಡುವಷ್ಟು ದೊಡ್ಡ ಗುಣ ಇದ್ದವ್ರ ಅದೇ ಹುಡುಗೊಂದು ಒಳ್ಳೆ ಹುಡುಗಿನ ಮದುವೆ ಮಾಡ್ಕೋತಾನಂದ್ರೆ ಯಾಕೆ ಒಪ್ಕೊಳ್ಳಲ್ಲ ಅವ್ರು? ಹಂಗೇನಾಗಲ್ಲ, ತಲೆ ಕೆಡ್ಸ್ಕೋಬೇಡಿ. ನಿಂಗೆ ಅವ್ರ ಮೇಲೆ ನಂಬಿಕೆ ಐತಿ, ನನಗೆ ನಿನ್ನ ಮೇಲೆ ನಂಬಿಕೆ ಐತಿ. ನನ್ನ ಕೈ ಯಾವತ್ತೂ ಬಿಡಬೇಡ. ಅಂದಂಗ ನಿಂಗೊಂದು ಮಾತು ಕೇಳಲಿ? ಕೇಳ. ನಮ್ಮಿಬ್ರು ಮದ್ವೆ ಆದ್ಮೇಲೆ ನಮ್ಮ ಗಂಡ ಹಾಕಿತೋ ಹೆಣ್ಣಾಕಿತೋ?
ಅದಂತೂ ದೇವ್ರ ಕೈಯಾಗೈತಿ. ಆದ್ರೂ ನನಗೆ ಹೆಣ್ಣು ಬೇಕು. ನಂಗೆ ಗಂಡು ಬೇಕ. ಹೆಣ್ಣ ಗಂಡ ಹೆಣ್ಣ ಗಂಡ. ಆಯ್ತು, ಅದು ಅವಾಗ ನೋಡ್ನು. ಈಗ ಟೈಮ್ ಆಗೈತಿ, ಬರ್ತೀನಿ. ನಿನ್ನ ಸಾಕಿದ ಅಂಕಲ್ ಆಂಟಿಗಳು ಒಪ್ಪಿಸಿ ಮದುವೆ ಆಗ್ತು ನೋಡೋದು ಧೈರ್ಯ ನಿನಗಿತ್ತು. ಅದ ನೀ ಪ್ರೀತಿಸಿದ ಹುಡುಗಿ ಇನ್ನ ಮದುವೆ ಆಗಲಾರ್ದ ಮಕ್ಕಳ ಹೆಸರಿಡೋ ರೇಂಜಿಗೆ ಲವ್ ಮಾಡ್ತಿದ್ದೆ ನಿನ್ನ. ಸೀದಾ ಹೊಂಟಿದ್ದೀನಿ ಟ್ರ್ಯಾಕ್. ಆದ್ರೆ ಅಚಾನಕ್ಕಾಗಿ ಈ ಬ್ರೇಕರ್ ಬಂದಿದ್ದು ಎಲ್ಲಿಂದ ಅಂತ. ನಾ ಯಾರು ಹೇಳಿ ನೋಡೋಣ. ಪ್ರತಿ ಸಲ ಬೆಂಗಳೂರಿಂದ ಬರ್ತಿ, ನಾ ಯಾರು ಹೇಳಿ ನೋಡೋನು ಸಣ್ಣ ಹುಡುಗ ಥರ ಮಾಡ್ತಿ. ಮುಂದೆ ಬಾ, ಗೊತ್ತೈತೆ. ಯಾವಾಗ ಬಂದಿ? ಮಾರ್ನಿಂಗ್ ಬಂದೆ. ಕಾಲ್ ಮಾಡಬೇಕು. ನೀವೇನಪ್ಪ ದೊಡ್ಡ ಮನುಷ್ಯರ ಫುಲ್ ಬ್ಯುಸಿ ಪರ್ಸನ್ ಆಗ್ಬಿಟ್ಟಿರಿ. ಈಗ ನಿಂದ ಆದಂತ ಒಂದು ಫಾರ್ಮ್ ಹೌಸ್ ಕಟ್ಟಿಸ್ಕೊಂಡು ಫುಲ್ ದೊಡ್ಡ ಮನುಷ್ಯ ಆಗ್ಬಿಟ್ಟಿ. ನಿನ್ ಫೋನ್ ತೆಗೆದು ನೋಡು, 3 ಸರ್ತಿ ಕಾಲ 10-12 ಸಲ ಮೆಸೇಜ್ ಮಾಡೇನಿ. ಸಾರಿ. ದೊಡ್ಡ ಸಾರಿ. ಹೌದ, ನಂದ್ ಬಿಡ. ಈಗೀಗ ಮನಿ ಕಡೆನೂ ಹೊಂಟಿಲ್ಲ ಅಂತ, ಮಮ್ಮಿ ಪಪ್ಪಾಗ ಬೆಟ್ಟಿನೂ ಆಗತ್ತಿಲ್ಲ ಅಂತ ಅಷ್ಟು ದೊಡ್ಡವಾಗ್ಬಿಟ್ಟೇನ ನೀನು? ದೊಡ್ಡಕ್ಕಿ ಆದಂಗ ಭಾಳ ದೊಡ್ಡ ಮಾತಾಡತ್ತೀನಿ. ನಾ ಅಂತೂ 8 ದಿನದಾಗೊಮ್ಮೆ 15 ದಿನದಾಗೊಮ್ಮೆ ಅಂಕಲ್ ಆಂಟಿಗೆ ಭೇಟಿ ಆಗಿ ಹೋಗ್ತೀನಿ ಮನೆಗೆ. ನೀ ಅವ್ರನ್ನ ಬಿಟ್ಟು ಹೋಗಿದ್ದಿಲ್ಲ ದೊಡ್ಡ ಕಲೆಕ್ಟರ್ ಆಗಕ್ಕೆ ಬೆಂಗಳೂರಿಗೆ. ಮಾತಾಡ್ತಾ ದೊಡ್ಡ ಅದೆಲ್ಲ ಹೋಗ್ಲಿ ಬಿಡ. ಆರಾಮದ ಇಲ್ಲ ಮತ್ತ? ಮಸ್ತ್. ನೀನ? ನಾನು ಮಸ್ತ್ ಅದೇನಿ. ಮತ್ತೆಲ್ಲ ಹೆಂಗ್ ನಡ್ದೈತಿ? ನಡ್ದೈತಿ. ನಾನು ನಿನಗೇನೋ ಒಂದು ಹೇಳ್ಬೇಕು. ಯಪ್ಪ, ನೀ ದೊಡ್ಡ ತಲೆ ತಿಂತಿ. ನನಗೀಗ ಟೈಮ್ ಇಲ್ಲ, ಈಗ ಹೋಗ್ಬೇಕು. ನಾ ಸಂಜೆಗೆ ಬಂದು ಕೇಳ್ತಾನೆ ಹೋಗನಾ. ಈ ಮನ್ಯಾಗೆಲ್ಲ ಹೇಳೋ ವಿಷಯ ಅಲ್ಲ ಅದ. ಮತ್ತೊಂದ್ಸಲ ಕೇಳ್ತಾನೆ ಹೋಗು. ಹೇ ಇಲ್ಲ ನೋಡ, ನಾ ಸಣ್ಣಕ್ಕಿದ್ದಾಗಿಂತ ಏನಿದ್ರು ನಿನ್ ಮುಂದೆ ಹೇಳ್ಕೊಂತ ಬಂದೇನ. ನೀ ಕೇಳಬೇಕ, ನಾ ಹೇಳ್ತೇನಿ ಅಷ್ಟ. ಹೇಳ. ನಾ ಒಂದು ಹುಡುಗನ್ ಲವ್ ಮಾಡಾತೀನಿ. ನೋಡು, ನೀ ಲವ್ ಮಾಡೋದು ತಪ್ಪಂತ ನಾ ಹೇಳತ್ತಿಲ್ಲ. ಆದ್ರೆ ಆಂಟಿ ಮತ್ತು ಅಂಕಲ್ಲ ನಿನಗೊಂದು ಭರೋಸೆ ಮೇಲೆ ಬೆಂಗಳೂರಿಗೆ ಓದ್ಸಾಕ ಕಲ್ಸ್ಯಾರ. ಈ ವಿಷಯ ಅವ್ರಿಗೆ ಏನಾರು ಗೊತ್ತಾತಂದ್ರೆ ಸರಿ ಇರಲ್ಲ. ನೀ ಅಷ್ಟ್ಯಾಕೆ ಸೀರಿಯಸ್ ಆಗಾಕತ್ತಿ? ಅವ ಭಾಳ ಚಲೋ ಅದಾನ. ಯಾವರ ಒಂದ ಪುನಃ ನೀ ಇಷ್ಟು ಸೀರಿಯಸ್ ಆಗ್ಬೇಡ. ಅವ ಭಾಳ ಚಲೋ ಹುಡುಗ ಅದಾನ. ನಾ ಈ ವಿಷಯ ಯಾರ ಮುಂದೂ ಹೇಳಿಲ್ಲ, ನಿನ್ ಮುಂದೆ ಬಂದು ಹೇಳಾತೀನಿ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನೀನ ಪಪ್ಪ ಮಮ್ಮಿ ಜೊತೆ ಮಾತಾಡಿ ಒಪ್ಪಿಸ್ಬೇಕು. ನೋಡು, ನೀ ಇನ್ನ ಭಾಳ ಸಣ್ಣಕ್ಕಿದ್ದಿ. ಪ್ರಪಂಚ ನೋಡಿಲ್ ನೀ. ಬೆಂಗಳೂರು ಅಂತ ದೊಡ್ಡ ಸಿಟಿಯಾಗ ನೀವು ಓದಾತಿ. ಅವು ನೋಡಿದ್ರೆ ಪುನಾದವಂತಿ. ನಿಮ್ಮಿಬ್ಬರು ನಡಕ್ಕೆ ಯಾವಾಗ ಲವ್ ಆತು ಏನಾಯ್ತು ಅದನ್ನೆಲ್ಲ ನಾ ಕೇಳಂಗಿಲ್ಲ. ಆದ್ರೆ ಒಂದು ಮಾತು ಹೇಳ್ತಾನು, ಸರಿಯಾಗಿ ಕೇಳಿಸ್ಕೊ. ಮದ್ವಿ ಅನ್ನೋದು ಬತ್ತಂದ್ರೆ ಅಷ್ಟ ಮುಂದುವರಿ. ಅವು ನಿನಗೆ ಮದ್ವೆ ಮಾಡ್ಕೋತಾನ ಅಂದ್ರೆ ಅಷ್ಟ ಮುಂದುವರಿ. ಅರ್ಥ ಆತ? ಯಾವುದೂ ಕಾರಣಕ್ಕೆ ಅಂಕಲ ಮತ್ತು ಆಂಟಿ ತಲೆ ತೆಗೆಸುವಂಥ ಕೆಲಸ ಮಾಡಕ್ಕೆ ಹೋಗಬೇಡ. ಹಂಗೇನಾರ ಮುಂದೆ ಬತ್ತಂದ್ರೆ ಮದ್ವೆ ವಿಷಯ ನಾನು ಮಾತಾಡಿ ಅಂಕಲ್ಗದು ಒಪ್ಪಿಸ್ತಾನೆ. ಸರಿ? ಆದ್ರೂ ಒಂದು ಮಾತು ತಿಳ್ಕೊ. ಈಗಾದರೂ ಹೇಳಾತನ, ಯಾವುದು ತಪ್ಪು ಕೆಲಸ ಮಾಡಕ್ಕೆ ಹೋಗಬೇಡ. ಮದ್ವೆ ವಿಷಯ ಅಂತ ಬಂದ್ರೆ ಅಷ್ಟ. ನನಗೆ ಗೊತ್ತಿತ್ತ ನೀ ನನಗೆ ಹೆಲ್ಪ್ ಮಾಡೇ ಮಾಡ್ತಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ರಾಜಾ.
ಆಂಟಿ ತನ್ನು ಕಾಲ್ ಮಾಡಿದ್ಲು, ಏನು ಕೆಲಸ ಐತೆ ಅಂಥೇಳಿ. ಯಾಕೆ ಆಂಟಿ, ಏನು ಸಮಸ್ಯೆ ಐತಿ? ಯಾಕೆ ಅಂಕಲ್, ಏನಾಗೈತೆ ಅನ್ನೋದು ಹೇಳ್ರಿ ನನಗೆ. ಏನಂತ ಹೇಳು ನನ್ನ ಬಾಯಿಲೆ, ಅಲ್ಲಿ ಒಳಗೆ ಕೂತಲ್ಲ ಅಕ್ಕಿನ ಕೇಳ, ಏನನ್ನೋದು ಹೇಳಂತ ಹೇಳ. ಇಲ್ಲಂದ್ರೆ ಇವತ್ತು ಅಕ್ಕಿಗೆ ಕೊಂದೆ ನಾನು ಸಾಯ್ತನು. ತನು, ಯಾಕೆ ಏನಾಗಿತ್ತು ಎಲ್ಲರಿಗೂ? ಹಿಂಗ್ಯಾಕೆ ಮಾಡತ್ತೀರಿ? ಹೇಳಿ ನನ್ನ ಮುಂದೆ ಏನಾತ್ ಹೇಳ. 2 ದಿವಸದಿಂದ ಮೈ ಹುಷಾರಿರ್ಲಿಲ್ಲ. ಮಮ್ಮಿ ಡಾಕ್ಟರಿಗೆ ಕರೆಸಿದ್ರು. ಅದಕ್ಕೆ ಅವ್ರು ಹೇಳಿದ್ರ ಐ ಆಮ್ ಪ್ರೆಗ್ನೆಂಟ್. ಒಬ್ಬಳ ಮಗಳಂತ ಇಷ್ಟು ಪ್ರೀತಿಯಿಂದ ಸಾಕಿ ಬೆಂಗಳೂರು ತನಕ ನಿನಗೆ ಸಾಲಿ ಕಲಿಯಾಕ ಕಳ್ಸಿರಲ್ಲ, ಚಲೋ ಪ್ರತಿಫಲ ಕೊಟ್ಟವ್ರಿಗೆ. ಸರಿ, ಇದೆಲ್ಲ ಯಾವಾಗ? ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಹೋಗಿದ್ವಿ ಅಲ್ಲ, ಅವಾಗ. ಓಕೆ, ಅಳಾಕ್ ಹೋಗ್ಬೇಡ. ಅವ ಯಾವ ಅದಾನಲ್ಲ, ಅವನ ನಂಬರ್ ಕೊಡು, ಮಾತಾಡ್ತೀನಿ. ಅದಾಗಲ್ಲ. ಯಾಕ? 4 ದಿವಸದಿಂದ ಕಾಲ್ ಟ್ರೈ ಮಾಡತ್ತೇನಿ, ಬರೀ ಸ್ವಿಚ್ ಆಫ್ ಬರತೈತಿ. ಕಾಲೇಜಿಗೆ ಫೋನ್ ಮಾಡಿ ಕೇಳಿದ್ರ ನನ್ನಂಗೆ ಭಾಳ ಜನ ಹುಡುಗರಿಗೆ ಮೋಸ ಮಾಡ್ಯಾನಂತವ. ಡ್ರಗ್ಸ್ ಕೇಸ್, ಅದ್ರ ಒಳಗೆಲ್ಲ ಸಿಕ್ಕಾಕೊಂಡಾನಂತ. ಮೊನ್ನೆ ಯಾವುದೋ ಒಂದು ದೊಡ್ಡ ಇಶ್ಯೂ ಆಗಿ ಕಾಲೇಜ್ಲಿಂತ್ರ ಅವಂಗೆ ಡಿಸ್ಮಿಸ್ ಮಾಡ್ಯಾರಂತ. ಅವನ ಮನೆ ಅಡ್ರೆಸ್ಸು ನನಗೆ ಗೊತ್ತಿಲ್ಲ. ನನಗೀಗ ಅನ್ಸಾತೈತಿ ನಾ ಅವನ್ಲಿಂತ್ರ ಭಾಳ ಮೋಸ ಹೋಗ್ಬಿಟ್ಟೆ ಅಂಥೇಳಿ. ನಿನ್ನಿಂತ್ರ ಹೊಡ್ಯಾತಾರಪ್ಪ. ಅವ ಯಾರು ಹೇಳ ಅಂತ. ಅವ ನನಗೆ ಹಿಂಗೆ ಮಾಡಿ ಹೋಗ್ಯಾನಂತ ನಾ ಅಪ್ಪನ ಮುಂದೆ ಹೆಂಗೆ ಹೇಳಲಿ? ಅಕಸ್ಮಾತ್ ನಾ ಹೇಳಿದ್ರ ಅವ್ರು ಸತ್ತ ಹೋಗ್ತಾರ. ಸರಿ ಬಾ.
ಏನಾತಪ್ಪ? ಯಾವ ಪುಣ್ಯಾತ್ಮನ ಜೋಡಿ ಈ ಕೆಲಸ ಮಾಡಿ ಬಂದಾವ ಹೇಳೋ ಇಲ್ಲೋ? ನಿನ್ನಿಂದ ನನ್ನ ಹೆಂಡತಿ ನಾನ ಒಂದು ತುತ್ತು ಕೂಳು ತಿಂದಿಲ್ಲ. ಕೇಳಾಕಿನ ಇಕ್ಕಿ ಹೇಳಲಿಲ್ಲ ಅಂದ್ರ ನಮ್ಮ ಮನಿದೇವ್ರ ಅಣಿ ಮಾಡಿ ಹೇಳ್ತಾನಪ್ಪ, ನಾನಂತೂ ಪಕ್ಕ ಸತ್ತ ಹೊಕ್ಕನ್ನ. ಇಂಥ ಮಗಳು ಹುಟ್ಟುಕಿತ್ತ ನಾವ ಹಂಗ ಇದ್ದಿದ್ರ ಎಷ್ಟೋ ಚಲೋ ಇತ್ತ. ಹೇಳ ಬೇಬರ್ಸಿ ಹೆಣ್ಣ ಹೇಳ, ಇಲ್ಲಂದ್ರ ನಮ್ಮ ಗಂಡ ಹೆಂಡತಿಗೆ ವಿಸ ಕೊಟ್ಟ ಕೊಂದು ಬಿಡ. ಅಂಕಲ್, ನಾ ನಿಮಗೇನು ಹೇಳಬೇಕು. ಹೇಳಪ್ಪ. ಇದಕ್ಕೆಲ್ಲ ಕಾರಣ ನಾನು. ಶಬ್ಬಾಷ್ ಪಾ ಶಬ್ಬಾಷ್. ರೋಡ್ ಮೇಲೆ ಇದ್ದವನು ತಂದ ಮನ್ಯಾಗ ಇಟ್ಕೊಂಡ ಸಾಲಿ ಕಲಿಸಿ ನಿನ್ನ ಕಾಲ ಮೇಲೆ ನೀ ನಿಲ್ಲುವಂಗ ಮಾಡಿದ್ನಲ್ಲ. ಮಗನಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದ್ದಕ್ಕ ಚಲೋ ಉಪಕಾರ ಮಾಡಿದಲ್ಲಪ್ಪ. ತಂದೆ ತಾಯಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟಿವಲ್ಲೋ ನಿಂಗ. ನಮ್ಮ ಬೆನ್ನಿಗೆನೆ ಚುರಿ ಹಾಕಿದೆಲ್ಲ ನೀ. ಛೇ, ಒಂದು ಮಾತು ನೀ ನನಗೆ ಹೇಳ್ತಿದ್ದೆ ಅಂದ್ರ, ತಣ್ಣನ್ ಪ್ರೀತಿ ಮಾಡತನ ಅಂಕಲ್ ಅಂತಿದ್ದೆ ಅಂದ್ರ ನಾನ ಮುಂದೆ ನಿಂತ ನಿಮ್ಮ ಇಬ್ಬರದು ಮದುವೆ ಮಾಡಿಸ್ತಿದ್ನಲ್ಲೋ. ರೋಡ್ ಮೇಲೆ ಇದ್ದವನ ಮನಿಗೆ ತಂದ ಸಾಕು ಅಂತ ಮನಸ್ಸಿದ್ದವನ ನಿನಗ ಮಗಳನ್ನು ಕೊಟ್ಟ ಮನಿ ಅದೇ ಆಗಿ ಮಾಡ್ಕೊಂಡ್ ಇಟ್ಕೋತಿದ್ನಲ್ಲೋ. ನನ್ನ ರಗತಾನ ನನಗ ಮೋಸ ಮಾಡೈತೆ ಅಂದ ಬೆಳಕ ನಿನಗಂದ ಏನು ಉಪಯೋಗ ಐತು? ಎಲ್ಲವ ಯಾರ ಯಾವನ ಜೋಡಿ ಈಕಿ ಹಿಂಗ ಮಾಡಿ ಬಂದ ಅಂತ ಹೇಳಿ ನನಗ ಚಿಂತೆ ಹತ್ತಿತ್ತು. ಆದ್ರೆ ನೀ ಅಂತ ಹೇಳಿ ಗೊತ್ತಾದ್ಮೇಲ ಎಲ್ಲೋ ಒಂದ್ ಕಡೆ ಎದ್ಯಾಗಿನ ಭಾರ ಕಡಿಮೆ ಆದಂಗ ಆತ. ಹಂಗಂತ ನಮ್ಮ ಸಿಟ್ಟ ಕಡಿಮೆ ಆಗೈತಿ ಅಂತ ತಿಳ್ಕೊಬೇಡ್ರಿ. ಯಾಕಂದ್ರ ನೀವಿಬ್ಬರು ನಮ್ಮಿಬ್ಬರು ಬೆನ್ನಾಗ ಚೂರಿ ಹಾಕಿದಿರಿ. ನನ್ನ ಸಿಟ್ಟ ಆರು ತನಕ ನೀವಿಬ್ಬರು ಮದುವೆ ಮಾಡ್ಕೊಂಡ ನನ್ನ ಕಣ್ಣು ಮುಂದಿಂದ ದೂರ ಇದ್ದು ಬಿಡ್ರಿ. ನಾ ಸಾಕಿದ ಹುಡುಗನ ಜೊತೆ ನನ್ನ ಮಗಳ ಮದುವೆ ಮಾಡಿಕೊಟ್ಟನಂತ ಹೇಳಿ ಮಂದಿ ಮುಂದೆ ಏನೋ ಒಂದು ಹೇಳ್ಕೋತೇನೆ ನಾ. ನೀವಿಬ್ಬರು ಮಾಡಿದ ಮೋಸ ನಮಗೀಗಂತೂ ಸದ್ದಕ್ಕೆ ಮರೆಯಕ್ಕಾಗುವುದಿಲ್ಲ. ಕೆಲವೊಂದು ದಿವಸ ನಮ್ಮ ಕಣ್ಣು ಮುಂದಿಂದ ದೂರ ಆಗಿಬಿಡ್ರಿ. ಈಗೇನ್ ನಿರ್ಧಾರ ತಗೊಂಡಿ? ನಿರ್ಧಾರ ಆಲ್ರೆಡಿ ಆಗೈತಿ. ಈಗ ಅಂದ್ರ ಅಕ್ಕಿ ಮಾಡಿದ ತಪ್ಪಿಗೆ ನನ್ ಪ್ರೀತಿಗೆ ನಾ ಯಾಕೆ ಬಲಿ ಕೊಡ್ಲಿ? ನೀ ಏನ್ ಮಾಡ್ತೀನಿ ನನಗ್ ಗೊತ್ತಿಲ್ಲ. ಈಗಿನ ನಿರ್ಧಾರ ಈಗ ನನ್ ಮುಂದೆ ಆಗ್ಬೇಕ. ನೀನ ನಿನ್ನೆ ಮೊನ್ನೆ ಬಂದಾಕಿ. ಅವ ಸಣ್ಣವಿದ್ದಾಗಿಂತ್ರನು ನಮ್ಮ ಅಪ್ಪ ಅಮ್ಮ ಅವಂಗ್ ಬೆಳ್ಸ್ಯಾರ. ಅವಂದೇನ್ ನಿರ್ಧಾರ ಐತಿ ಅದ ಕಡೆ ನಿರ್ಧಾರ. ನೀ ಜಾಸ್ತಿ ಮಾತಾಡಕ್ ಹೋಗ್ಬೇಡ. ನೋಡ್ರಾಜ, ನನಗೆ ಆಕಿನ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ನಿನ್ ವಿಷಯದಾಗ ನಾ ಭಾಳ ಸೀರಿಯಸ್ ಅದೀನಿ. ಅಕಸ್ಮಾತ್ ನೀ ಏನಾರ ಆಕಿಗೆ ಮದ್ವೆ ಆದಿ ಅಂದ್ರ ನಾ ಸಾಯ್ತೀನಿ. ನನ್ನ ಹೆಣ ನೋಡೆ ಮದ್ವೆ ಆಗಕ್ಕೆ. ನೋಡ್ರಾಜ, ನೀ ಅಕ್ಕಿ ಮಾತು ಕೇಳ್ಕೊಂಡು ನನ್ನ ಕೈ ಬಿಟ್ಟಿ ಅಂದ್ರ ಇದ್ದಿದ್ ಸತ್ಯ ಮಮ್ಮಿ ಪಪ್ಪ ಮುಂದೆ ಹೇಳಿ ನಾ ಅಂತೂ ಸತ್ತೋಗ್ತೇನಿ. ಇದನ್ ಕೇಳಿ ಅವರು ಬದುಕಂಗಿಲ್ಲ, ಅವರು ಸತ್ತೋಗ್ತಾರ.
ನನ್ನ ಸಂಬಂಧ ಇಲ್ಲ ಅಂದರೂ ನೀ ಅವ್ರ ಸಂಬಂಧ ಆದರೂ ನಿನ್ನ ನಿರ್ಧಾರ ಬದಲಾಯಿಸ್ಕೊಳಂಗಿಲ್ಲ ಅಂಥೇಳಿ ನಾ ಅಂದ್ಕೊಂಡೇನಿ. ನೋಡೇನು ಮಾಡ್ತಿ. ಆದ್ರೆ ಒಂದು ಮಾತು, ಈ ಮಗು ಜೀವ ನಮ್ಮ ಜೀವ ನಿನ್ನ ಕೈಯಾಗೈತಿ. ನಾ ಪ್ರೀತಿ ಮಾಡೋ ಹುಡುಗಿನ ಕರೆಸಿ ಪರಿಸ್ಥಿತಿನ ಅರ್ಥ ಮಾಡಿಸ್ಬೇಕಂತ ವಿಚಾರ ಮಾಡಿದಾಗ ಹೀಗೆಲ್ಲ ಆಕೈತೆ ಅಂತ ಹೇಳಿ ನಾ ಬೇರೆ ದಾರಿ ಹುಡುಕಿನಿ. ಎಲ್ಲಿದಿ? ಮುಂಜಾನೆ ಸ್ವಲ್ಪ ಭೇಟಿಯಾಗ, ಕೆಲ್ಸ ಐತಿ ನಿನ್ನ ಕಡೆ. ಸರಿ. ಈಗೇನು ಮಾಡ್ಬೇಕಂತ ವಿಚಾರ ಮಾಡಿದಿ? ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಎಲ್ಲದನವ? 4-5 ದಿನ ಆತ ಫೋನ್ ಸ್ವಿಚ್ ಆಫ್ ಬರತೈತ ಅವಂದ. ಎಲ್ಲದನವ? ನಿನಗ ಕೇಳತ್ತೀನಿ, ಎಲ್ಲದನವ? 4-5 ದಿನದಿಂದ ಏನಾತ್ ಗೊತ್ತಿಲ್ಲ. ಮನ್ಯಾಗಿನೋ ಅರ್ಬಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ ಹೋಗ್ಬಿಟ್ಟ. ನಮ್ಮ ಮನೆ ಕಡೆ ನೋಡ್ಕೊ 5-6 ತಿಂಗಳು ಬರಂಗಿಲ್ಲ ಅಂತೇಳಿ ಹೋಗ್ಬಿಟ್ಟ. ನಾವು ಎದಕ್ಕ ಏನು ಅನ್ನೋದು ಹೇಳಲಿಲ್ಲ. 5-6 ತಿಂಗಳು ಬರೋಂಗಿಲ್ಲ ಅಂತ ಹೇಳನ? ಎದಕ್ಕೆ ಏನಂತ ಹೇಳಿಲ್ಲ? ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಈ ಎಲ್ಲದನವ? ಅವಂಗ ಕಾಲ್ ಮಾಡತ್ತಿದ್ದೆ ನಾನು. 15 ದಿನ ಆತ ಕಾಲ್ ಸ್ವಿಚ್ ಆಫ್ ಬರತೈತಿ. ಅಲ್ಲ ಅವ್ರ ಮನಿಗೆ ಹೋಗಿ ಕೇಳಿದ್ರ ಅವ ಊರ್ ಬಿಟ್ಟು ಹೋಗ್ಯಾನಂತ ಹೇಳತ್ತಾರ. ಎಲ್ಲದನವ? ನಿನಗ ಕೇಳತ್ತೀನಿ, ಎಲ್ಲದನವ? ಅದನ್ನೇ ಹೇಳಕ್ ಬಂದ. ಏನ್ ಹೇಳಕ್ಕ? ಏನಾಗಿತ್ತ ಅವನ್ಗ? ಎಲ್ಲದನವ? ಹೇಳ, ಏನಾಗೈತಿ? ಎಲ್ಲದನವ? ಅವನು ಮದುವೆ ಆಗೈತಿ. ಇಂಥವೆಲ್ಲ ಮಷ್ಕಿಲ್ ಮಾಡಕ್ ಹೋಗ್ಬೇಡ ನೀನ. ಕರೆ ಕರೆ ಹೇಳ, ಏನಾಗೈತ ಅವನ್ಗ? ಎಲ್ಲದನವ? ನಾ ಖರೇನೆ ಹೇಳತ್ತೀನಿ, ಅವನ್ ಮದುವೆ ಆಗೈತಿ. ಯಾರ್ ಜೋಡಿ? ಸುತ್ತಿ ಬಳಸಿ ಮಾತಾಡ್ತಾರಾಗ ಅರ್ತಿಲ್ಲ. ನಿನ್ನ ಜೊತೆ ಟೈಮ್ ಪಾಸ್ ಮಾಡತ್ತಿದ್ದವ. ನಿನ್ನ ಜೊತೆ ಅಷ್ಟೇ ಅಲ್ಲ, ಭಾಳ ಹುಡುಗಿಯರ ಜೊತೆ ಹಿಂಗೆ ಮಾಡ್ಯಾನ. ಅದ್ಯಾರೋ ಅವ್ರ ಅಂಟಿ ಅಂಕಲ್ ಸಾಕ್ಯಾರಂತಲ್ಲ, ಅವ್ರ ಮಗಳ ಜೊತೆನೂ ಹಿಂಗೆ ಮಾಡ್ಯಾನ. ರೊಕ್ಕದ ಸಂಬಂಧ ಅವ್ರ ಮಗಳನ್ನ ಮಾಡ್ಕೊಂಡು ಊರು ಬಿಟ್ಟ. ನಾವು ಹೇಳ್ಬೇಕನ್ನಿಸ್ತು, ಹೇಳಿನಿ.
ಆದಷ್ಟು ನೀನು ಮರ್ತು ಬಿಡೋನು. ಹಗಲೊತ್ತಿನಾಗ ದಾರು ಕುಡಿಯಂಗಿಲ್ಲ ನಾನು. ನಿನ್ನ ಕತೆ ಕೇಳಿದ್ಮ್ಯಾಗ ಬಾರಿಗೆ ಹೋಗಿ 2 ಕ್ವಾರ್ಟರ್ ಸುಕ್ಕನ ಹೊಡಿಬೇಕನ್ಸಾಗತ್ತೈತಿ. ನನಗಂತೂ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ದು. ನೀ ಮಾಡಿದ ಪ್ರೀತಿ ಒಳಗೆ ನಿಯತ್ತೈತಿ, ಆದ್ರೆ ಅವ್ರ ಸಂಬಂಧ ಆ ಪ್ರೀತಿನ ತ್ಯಾಗ ಮಾಡಿದಲ್ಲ, ಆ ತ್ಯಾಗಕ್ಕೂ ಒಂದು ಅರ್ಥ ಐತಿ. ಈಕಿನ ಬಿಟ್ಟು ಆಕಿನ ಮದುವೆ ಮಾಡ್ಕೋ, ಆಕಿನ ಬಿಟ್ಟು ಈಕಿನ ಮದುವೆ ಮಾಡ್ಕೋ ಅನ್ನಕ್ಕೂ ಆಗೋಲ್ದು ನನಗೆ. ತಲೆ ಕೆಟ್ಟಂಗೆ ಆಗ್ಬಿಟ್ಟೈತಿ. ಭಾಳಷ್ಟು ಪ್ರಾಬ್ಲಮ್ಗಳು ಸೊಲ್ಯೂಷನ್ ಇಲ್ಲಾರ್ದೇ ಇರ್ತಾವೆ ಅಂಥ ಸಮಸ್ಯೆ ನಿಂದು. ನನಗಂತೂ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗೋಲ್ದು. ದೋಸ್ತ, ಏನಾರ ಮಾಡ್ಬೇಕಂತ ವಿಚಾರ ಮಾಡಿ. ಈ ಜೀವನದಾಗ ಮುಂದೆ ಏನಾಕೈತೆ ಅಂತೇಳಿ ಕುತೂಹಲ ಇರ್ತೈತಲ್ಲ, ಆ ಕುತೂಹಲನೇ ಇಲ್ಲ ನನ್ನ ಜೀವನದಾಗ. ಜೀವನ ಅನ್ನೋ ನಾಟಕದಾಗ ಭಾಳಷ್ಟು ಪಾತ್ರ ಮಾಡತ್ತೀನಿ. ಈಗೇನಿದ್ರು ಸಾವನ್ನು ಪರದೆ ಜಗುದಷ್ಟೆ. ಆ ನಿನ್ನ ಪ್ರೀತಿಗೆ, ತ್ಯಾಗಕ್ಕೆ ಹೋಗೋಣ. ಹಸುವಾಗತೈತಿ ನಿಂಗ. ಆತಾತ್ ಹೋಗೋಣ ಹೋಗೋಣ ಹೋಗೋಣ. ಅನ್ನ ಇನ್ನೂ ಎಷ್ಟೊತ್ತಾಗ್ತೈತ್ರಿ? ಪಾಪುಗ್ ಹಸುವಾಗತೈತ್ರಿ. ಏನಾಗೈತ್ರಿ ಗಾಡಿಗ? ಅರ್ಧ ತಾಸಾದ್ ನಾನು ಚೆಕ್ ಮಾಡತ್ತೀನಿ ಮೇಡಮ್ಮ. ಏನು ಅನ್ನೋದು ಗೊತ್ತಾಗತ್ರಿ. ಬಹುಶಃ ಮೆಕ್ಯಾನಿಕನ್ ಕರೆಸ್ಬೇಕಾಕತ್ರಿ ಮೇಡಮ್ಮ. ಹೌದ್ರಿ? ಈ ರೋಡಿಗೆ ಆಟೋ ಒಂದು ಬರೋಂಗಿಲ್ಲ. ಕರೆಸ್ರಿ ಕರೆಸ್ರಿ. ಹ್ಞೂ ರೀ. ಬಾ ಬಾ ಬಾ. ಹಸುವಾಗೈತಿ ನಿಂಗ? ಅಲ್ಲ ಎಕ್ಸ್ಕ್ಯೂಸ್ ಮೀ. ಎಸ್, ಏನಾಗಿತ್ರಿ? ದೇವಸ್ಥಾನಕ್ಕೆ ಹೋಗಿ ಬರೋತ್ ಮುಂದೆ ಗಾಡಿ ಕೆಟ್ಟಿತ್ರಿ. ಮೆಕ್ಯಾನಿಕಿಗೆ ಫೋನ್ ಮಾಡಿವ್ರಿ, ಬರ್ತೇನಂದನ್ರಿ. ಅಂದಂಗೆ ನೀವು ಎಲ್ಲಿ ಹೋಗ್ಬೇಕ್ರಿ? ನಾನು ಮಂತೇಶ್ ನಗರ್ 4th ಕ್ರಾಸಿಗೆ ಹೋಗ್ಬೇಕ್ರಿ. ನಾನು ಆ ಸೈಡ್ ಹೊಂಟೇನ್ರಿ. ಇಫ್ ಯು ಡೋಂಟ್ ಮೈಂಡ್ ನಾನು ನಿಮ್ಗೆ ಡ್ರಾಪ್ ಮಾಡ್ತೀನಿ. ಹೇ ಇಲ್ಲ ಇಲ್ಲ, ನೋ ಥ್ಯಾಂಕ್ಸ್ ರೀ. ಬರ್ತೇನಂದನ್ರಿ. ರಿಪೇರಿ ಆದ್ಮೇಲೆ ಹೋಗ್ತೇನ್ರಿ. ಅವ್ರು ಆಮೇಲೆ ಮಾಡ್ಕೊಂಡು ಬರ್ತಾರಂತ್ರಿ. ನೀವು ಮಗುನ್ ಬೇರೆ ಎತ್ಕೊಂಡು ನಿಂತ್ರಿ. ಬಿಸಿಲು ನೋಡ್ರಿ ಭಾಳ ಐತಿ. ಬರ್ರಿ, ನಾ ಡ್ರಾಪ್ ಮಾಡ್ತೀನಿ. ನೋ ಪ್ರಾಬ್ಲಮ್, ಬರ್ರಿ. ಅಣ್ಣ, ನೀವು ಮೆಕ್ಯಾನಿಕ್ ಬಂದ್ಮೇಲೆ ಗಾಡಿ ರಿಪೇರಿ ಮಾಡಿಸ್ಕೊಂಡು ಬರ್ರಿ. ನಾ ಇವ್ರ ಜೊತೆಗೆ ಹೋಗಿರ್ತೀನಿ. ಪಾಪು ಭಾಳ ಆಳಾತೈತ್ರಿ ಅದಕ್ಕೆ ರೀ. ಸರಿ ಮೇಡಮ್, ನೀವು ಹೋಗ್ರಿ, ನಾ ಮಾಡಿಸ್ಕೊಂಡು ಬರ್ತೇನೆ ರೀ. ಬರ್ರಿ. ಹಾಂ ರೀ. ಕೂತ್ಕೊಂಡ್ರಿ? ಹಾಂ ಹಾಂ. ಥ್ಯಾಂಕ್ ಯು ಸೋ ಮಚ್ ರೀ. ಹೇ, ಇಟ್ಸ್ ಓಕೆ ರೀ. ಮತ್ತು ನೆಕ್ಸ್ಟ್ ಟೈಮ್ ಸಿಗುಣ್ರಿ. ನಾ ಹೋಗಿ ಬರ್ತೀನಿ, ನಂಗೆ ಟೈಮ್ ಆಗೈತಿ. ಹೇ, ನೆಕ್ಸ್ಟ್ ಟೈಮ್ ಯಾಕ್ರಿ? ಇಲ್ಲಿ ತನಕ ಬಂದಿರಿ, ಬಂದು ಹೋಗ್ರಿ. ಬ್ಯಾಡ್ರಿ, ಆ್ಯಕ್ಚುಲಿ ಬಿಸಿಲು ಭಾಳ ಇತ್ತು. ನೀವು ಮಗುನ ಕರ್ಕೊಂಡು ನಿಂತಿದ್ರಿ. ಮಗು ಬೇರೆ ಅಳಾಕತ್ತಿತ್ತ. ಸೊ ಡ್ರಾಪ್ ಕೊಡೋಣ ಅಂತೇಳಿ ಕರ್ಕೊಂಡ್ ಬಂದೀನಿ ರೀ. ನಾ ನೆಕ್ಸ್ಟ್ ಟೈಮ್ ಬರ್ತೀನಿ ರೀ. ನಂಗೆ ಭಾಳ ಅಂದ್ರೆ ಭಾಳ ಟೈಮ್ ಆಗೈತೆ ರೀ. ಹೋಗಿ ಬರ್ತೀನಿ ರೀ.
ನೀವು ಹೇಳಿದ್ದಕ್ಕೆ ನಿಮ್ಮ ಗಾಡಿ ಮೇಲೆ ಬಂದೇನಲ್ರಿ ನಾನು. ಬಂದು ಹೋಗ್ರಿ, ನನಗೆ ಸರಿ ಅನ್ಸಂಗಿಲ್ರಿ. ಬಂದು ಹೋಗ್ರಿ. ಹಾಂ ಬರ್ರಿ. ನೀವು ಕುಂದರ್ರಿ, ನಾನು ಪಾಪುಗೆ ಮಲ್ಗಿಸಿ ನಿಮಗೆ ಕುಡಿಯಾಕೆ ನೀರು ತೊಗೊಂಡು ಬರ್ತೀನಿ ರೀ. ಅಂದಂಗ ಪಾಪುನ ಹೆಸರೇನ್ರಿ? ಶ್ರೇಯಾ ಅಂತ ಹೇಳ್ರಿ. ಸೋ ಸ್ವೀಟ್. ನೀವು ಕುತ್ಕೊಳ್ರಿ. ಹಾಂ. ನಮ್ಮಿಬ್ರು ಮದ್ವೆ ಆದ್ಮೇಲೆ ನಮ್ಮ ಗಂಡ ಹಾಕಿತ್ತೋ ಹೆಣ್ಣು ಹಾಕಿತ್ತೋ? ಹೆಣ್ಣ. ಗಂಡ. ಹೆಣ್ಣ. ಗಂಡ. ಇದು ನೀರು ತಗೋರಿ. ಮನಿ ಭಾಳ ಚಲೋ ಐತ್ರಿ. ಥ್ಯಾಂಕ್ಸ್ ರೀ. ನಾ ನಿಮ್ಗೆ ಏನೋ ಒಂದು ಕೇಳ್ಬೇಕ್ರಿ. ಹಾಂ ಕೇಳ್ರಿ. ಇವ್ರು ನಿಮ್ಮ ಹಸ್ಬೆಂಡ್? ಹಾಂ ಹೌದ್ರಿ. ನೈಸ್ ಕಪಲ್. ಥ್ಯಾಂಕ್ಸ್ ರೀ. ಲವ್ ಮ್ಯಾರೇಜ್ ರೀ? ನೀವು ಊಟ ಮಾಡ್ಕೊಂಡು ಹೋಗ್ಬೇಕ್ರಿ. ನಾ ಏನೋ ಕೇಳತ್ತೀನಿ ರೀ ನಿಮ್ಗೆ. ಲವ್ ಮ್ಯಾರೇಜಾ? ಮದ್ವೆ ಯಾವಾಗಾತ್ರಿ ನಿಮ್ದ? ನಾ ಕೇಳಿದ ಪ್ರಶ್ನೆಕ ಸಿಟ್ ಬಂದ್ ಮುಖ ಆಸೆಡ್ ಹೊಳ್ಸಿದ್ರು ಅಥವಾ ನಾಚಿಕೆ ಬಂದು ಆಸೆಡ್ ಹೊಳ್ಳಿದ್ರಿ? ಸಿಟ್ ಮಾಡ್ಕೊಳಕ ನೀವೇನು ಕೇಳಬಾರ್ದೇನು ಕೇಳಿಲ್ಲ, ನಾಚ್ಕೊಳಕ ಅವ್ರೇನು ನನ್ನ ಗಂಡನೂ ಅಲ್ಲ. ನನ್ಗೇನು ಅರ್ಥ ಆಗ್ಲಿಲ್ರಿ. ಈ ಫೋಟೋ, ಆ ಮಗು, ನಾ ಮಾಡಿದ ತಪ್ಪಿಗೆ ಅವ ಶಿಕ್ಷೆ ಅನ್ಭವಿಸತಾನು. ಅವ ನನ್ನ ಗಂಡನೂ ಅಲ್ಲ, ನಾವ್ನ ಹೆಂಡತಿನೂ ಅಲ್ಲ. ನಡೆದಿದ್ದ ಇಷ್ಟ. ಕೆಲವೊಂದು ಸರ್ತಿ ವಿಚಾರ ಬರ್ತೈತಿ, ಗುರ್ತ ಪರಿಚಯ ಇಲ್ದವ್ರನ್ನ ಲವ್ ಮಾಡೋಕ್ಕಿಂತ ಮೊದಲ ನನಗೆ ಯಾಕೆ ಇವನ ಮೇಲೆ ಪ್ರೀತಿ ಹುಟ್ಟಲಿಲ್ಲ ಅಂತ ಹೇಳಿ. ಅವನ ಮೇಲೆ ನನಗೆ ಮೊದಲ ಪ್ರೀತಿ ಆಗಿತ್ತಂದ್ರ ಅಪ್ಪ ನಾನು ರಾಜನ್ ಲವ್ ಮಾಡತ್ತೀನಿ ಅಂಥೇಳಿ ಒಂದು ಮಾತು ನಾನು ಹೇಳಿದ್ರ ನಮ್ಮಪ್ಪ ಖುಷಿ ಖುಷಿಯಿಂದ ಧೂಮ್ಧಾಮಾಗಿ ನಂದ ಅವಂದ ಮದ್ವೆ ಮಾಡಿಕೊಟ್ಟಿರೋರು. ಇವತ್ತು ನಾವು ನಿಜವಾಗ್ಲೂ ಗಂಡ ಹೆಂಡತಿ ಆಗಿರ್ತಿದ್ವಿ. ಆದ್ರೆ ಆ ಅದೃಷ್ಟ ನನಗಿಲ್ಲ. ನಾ ಮಾಡಿರೋ ಅಷ್ಟು ದೊಡ್ಡ ತಪ್ಪು ಮರೆತ ನೀ ನನಗೆ ನಿಜವಾಗ್ಲೂ ಮದ್ವೆ ಆಗಂತ ಹೇಳಾಕ ನನಗೆ ಈ ಜನ್ಮದೊಳಗಂತರೂ ಸಾಧ್ಯ ಇಲ್ಲ. ನಾಟಕ ಮಾಡ್ಕೊತ
ನನಗೆ ಹೆಂಗೆ ಅವನ ಮೇಲೆ ಪ್ರೀತಿ ಹುಟ್ಟಲ್ಲ ಹಂಗೆ ನಾ ಮಾಡಿರೋ ತಪ್ಪೆಲ್ಲ ಅವ್ನು ಮರ್ತು ಅವಂಗೂ ನನ್ನ ಮೇಲೆ ಹಂಗೆ ಪ್ರೀತಿ ಹುಟ್ಲಿ ಅಂತ ಹೇಳಿ ನಾ ದೇವ್ರ ಹತ್ರ ಬೇಡ್ಕೊತೀನಿ. ಅವನು ಒಳ್ಳೆ ಗುಣ ನೋಡಿ ಎಲ್ಲೋ ಒಂದು ಕಡೆ ನಾಟಕ ಮಾಡ್ಕೊತ ಅವನ ಮ್ಯಾಗ ನಿಜವಾಗ್ಲೂ ಪ್ರೀತಿ ಹುಟ್ಟೈತಿ. ಒಟ್ನಲ್ಲಿ ಹೇಳ್ಬೇಕಂದ್ರೆ ನಮ್ಮಪ್ಪ ಅವಾಗ ಅವ ಸಣ್ಣವಿದ್ದಾಗಿಂದನೂ ಅವ ಅಂದ್ರೆ ಭಾಳ ಹೆಮ್ಮೆ. ಈಗ 4 ಜನರ ಮುಂದೆ ಅವನ ಹೆಂಡತಿ ಅಂತ ಹೇಳ್ಕೊಳಕ ನನಗೂ ಭಾಳ ಹೆಮ್ಮೆ. ಹೀ ಈಸ್ ಅ ಕೈಂಡ್ ಹಾರ್ಟೆಡ್ ಪರ್ಸನ್. ಯಾಕಿಷ್ಟು ದೊಡ್ಡ ತ್ರಾಸ ಒಬ್ಬ ಹೊತ್ಕೊಂಡೆ ನನಗೆ ಒಂದರ ಮಾತು ಹೇಳ್ಬೇಕಿಲ್ಲೋ. ಹೇಳಿನಂದ್ರ ನನಗೆ ಬಿಟ್ಟು ಕೊಡ್ತಿದ್ದಿ? ಬಹುಶಃ ಬಿಟ್ಟು ಕೊಡ್ತಿದ್ದೆ. ಬಿಟ್ಟು ಕೊಡ್ತೇನೆ ಅನ್ನೋಕ್ಕಿಂತ ಬಹುಶಃ ಬಿಟ್ಟು ಕೊಡ್ತೀನಿ ಅಂದ್ಯಲ್ಲ, ಅದಕ್ಕೆ ಹೇಳಿಲ್ಲ. ಯಾವ ವಿಷಯ ನಿನಗೆ ಗೊತ್ತಾಗಬಾರ್ದಂತ ಇಷ್ಟು ದಿನ ಮುಚ್ಚಿಟ್ಟಿನಿ, ಕೊನೆಗೂ ಗೊತ್ತಾತ್ಲ. ಯಾರು ಹೇಳಿದ್ರಿ ನಿನಗೆ ಇದನ್ನೆಲ್ಲ? ಯಾರ ಸಂಬಂಧ ನೀ ನನಗೆ ಬಿಟ್ಟಿಯಲ್ಲ ಅಕ್ಕೆ ಹೇಳಿದ್ಲ. ನಿನ್ನ ಬಗ್ಗೆ ನನ್ನ ಬಗ್ಗೆ ಆಕೆ ಮುಂದೆಲ್ಲ ಹೇಳಿದೇನಿ? ಹೇಳಿದೇನ? ಇಲ್ಲ. ಯಾಕ? ಹೇಳಾಕೂ ಹೋಗ್ಬೇಡ. ಯಾಕಪ್ಪ ಅಂದ್ರೆ ನಾನಾ ಪ್ರೀತಿ ಮಾಡೋ ವಿಷಯ ಆಕಿಗೆ ಗೊತ್ತಾಗಿ ನನ್ನ ಸಲುವಾಗಿ ತನ್ನ ಪ್ರೀತಿನ ತ್ಯಾಗ ಮಾಡ್ಯಾನ ರಾಜ ಅಂತ ತಿಳ್ಕೊಂಡು ಆಕೆ ನನ್ನ ಕಡೆ ಬಂದು ರಾಜಾನ ಹೆಂಗಾರ ಮ್ಯಾನೇಜ್ ಮಾಡ್ಕೊತ ನನ್ನ ಲೈಫ್ ಐತಿ, ನೀವು ಇಬ್ಬರು ಒಂದಾಗ್ರಿ ಅಂತೇಳಿ ಆಕೆ ಹೊಸ ಡ್ರಾಮಾ ಚಾಲೂ ಮಾಡೋದು ನನಗಿಷ್ಟ ಇಲ್ಲ. ಅಕ್ಕಿ ಮಾಡಿದ ತಪ್ಪು ನಾನು ನನ್ನ ಮೇಲೆ ಹಾಕ್ಕೊಂಡಿದ್ದೆ ಅಕ್ಕಿಗಿಂತ ಜಾಸ್ತಿ ಅವ್ರ ಅವ್ವ ಅಪ್ಪನ ಸಲುವಾಗಿ. ಯಾಕಪ್ಪ ಅಂದ್ರೆ ಅವ್ರು ಯಾವತ್ತೂ ಕಣ್ಣೀರು ಹಾಕಿದವರಲ್ಲ. ನಮ್ಮ ಮಗಳು ಹಿಂಗೆ ತಪ್ಪು ಮಾಡ್ಯಾಳಪ್ಪ ಅಂತ ಗೊತ್ತಾಗಿ ತನ್ನ ಜೀವನ ಕೊಡಾಕ ನಿಂತರ ಆ ದಿನ, ಆ ಟೈಮ್ದಾಗ ನನಗೆ ಎಷ್ಟು ತಿಳಿತ್ಲ ಅಷ್ಟು ಮಾಡೀನಿ. ಆ ತಪ್ಪು ನಾನೇ ಮಾಡ್ಯಾನಂಥೇಳಿ ಅವ್ರ ಮುಂದೆ ಹೋಗಿ ನಿಂತಾಗ ತಂದೆಯಾಗಿ ಸಿಟ್ಟು ಮಾಡೋದೇನೋ ಸಹಜ. ಸಿಟ್ಟದಾಗ 2 ಪೆಟ್ಟ ಬಡ್ದ ಮದುವೆಯಾಗಿ ನಮ್ಮ ಕಣ್ಣು ಮುಂದೆ ಇರಾಕ್ ಹೋಗ್ಬೇಡ ಅಂತ ಏನೋ ಅಂದ್ರೆ, ಆದ್ರೆ ಆ ತಪ್ಪು ನಾ ಮಾಡಿನಂತ ಗೊತ್ತಾದಾಗ ಅರ್ಧ ಸಿಟ್ಟು ಅವ್ರದ್ದು ಅಲ್ಲೇ ಕಡಿಮೆ ಆತ. ಈಗಂತೂ ಎಲ್ಲ ಮನುಷ್ಯನಾಗ ತೆಗೆದು ಹಾಕಿಬಿಟ್ಟಾರ. ಮಗಳಿಗೆ ಮಾತಾಡೋಕೆ ದಿನಕ್ಕೊಂದ್ಸಲ ಕಾಲ್ ಮಾಡ್ತಾರೆ, ಮೊಮ್ಮಗಳು ನೋಡೋಕೆ ದಿನಕ್ಕೆ 4 ಸಲ ವಿಡಿಯೋ ಕಾಲ್ ಮಾಡ್ತಾರೆ. ಈಗೆಲ್ಲ ಏನೋ ಸರಳವಾಗಿ ನಡೆದೈತಿ. ನಡಕ್ಕೆ ನೀ ಬಂದ ಏನೂ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡ ಪ್ಲೀಸ್. ಅಂದ್ರ ನಾ ಮಾಡಿದ ಪ್ರೀತಿಗೆ ಇಲ್ಲಿ ಬೆಲೆನೇ ಇಲ್ಲ. ನಾಟಕ ಮಾಡ್ಕೋತ ಆಕಿಗೆ ನಿನ್ ಮೇಲೆ ನಿಜವಾಗ ಪ್ರೀತಿ ಹುಟ್ಟೈತಂತ. ಇನ್ನೂ ಸ್ವಲ್ಪ ದಿನ ನಿನಗೂ ಆಕಿನ ಮೇಲೆ ಪ್ರೀತಿ ಹುಡ್ತೈತಿ. ಆಮೇಲೆ ಇಬ್ರು ಮದ್ವೆ ಆಗ್ರಿ, 4 ಮಕ್ಕಳ ಹಡೀರಿ.
ಸಣ್ಣವ್ರಿದ್ದಾಗಿದ್ದ ಆಡಿ ಬೆಳೆದವ್ರದು ನಾವು. ಅಂಥ ಭಾವನೆ ಆಕಿ ಮೇಲೆ ನನಗೆ ಬಂದಿಲ್ಲ, ಬರೋದು ಇಲ್ಲ. ಅಕಸ್ಮಾತ್ ಅಂಥ ಭಾವನೆ ಆಕಿ ಮೇಲೆ ಇರ್ತಿತ್ತಂದ್ರೆ ನಿನಕಿಂತ ಪಲ್ಲ ಆಕಿನ ಲವ್ ಮಾಡ್ತೀನಲ್ಲ. ನೋಡು, ನಾ ಜೀವನದಾಗ ಒಬ್ಬಕ್ಕಿನ ಲವ್ ಮಾಡಿದನು ಅದು ನಿನಗೆ. ಸಾಯು ತನಕ ನೀ ಇಲ್ಲಿ ಇರ್ತಿ. ನಿನಗೆ ನಾ ಈಗಾದರೂ ಹೇಳತ್ತನು, ಆ ದಿನ ನಾ ಕೆಲಸ ಮಾಡಿದ್ದ ಆಕಿಕ್ಕಿಂತ ಜಾಸ್ತಿ ಅವ್ರ ಅವ್ವ ಅಪ್ಪನ ಸಲುವಾಗಿ. ಅವ್ರ ಸಲುವಾಗಿ ನಾನು ಜೀವ ಬೇಕಾದ್ರೆ ನಾ ಕೊಡ್ತೀನಿ. ನನಗೆ ಪ್ರೀತಿ ಬಿಟ್ಟು ಕೊಡೋ ದೊಡ್ಡ ವಿಷಯ ಅಲ್ಲ. ಸಿಕ್ಕು ಸಿಗಲಾರ್ದು ನಿನ್ನ ಪ್ರೀತಿ ನಾ ಯಾವತ್ತೂ ಮರೆಯೋದಿಲ್ಲ. ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಪ್ರೀತಿ ಐತೆ ಅಂದ್ರೆ ಯಾವತ್ತೂ ಇನ್ನು ಮುಂದೆ ನನ್ನ ಲೈಫ್ದಾಗ ಬರಕ್ಕೆ ಹೋಗಬೇಡ, ನಿನ್ನ ಮುಖ ತೋರ್ಸೋಕೆ ಹೋಗಬೇಡ. ಬರ್ತೀನಿ. ರಾಜ 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 ರಾಜ. ಪ್ರೀತಿ ಅನ್ನೋ ಪ್ರಯಾಣದಾಗ ಭಾಳಷ್ಟು ಮಂದಿ ದಡ ಸೇರ್ಯಾರ, ಭಾಳಷ್ಟು ಮಂದಿ ಅರ್ಧಕ ಇಳಿದಾರ. ಕೆಲವೊಬ್ರು ಕಣ್ಣೀರು ಹಾಕ್ಯಾರ, ಕೆಲವೊಬ್ರು ಜೀವನ ಕೊಟ್ಟಾರ. ಕೆಲವೊಂದು ಸರ್ತಿ ಜೀವನದಾಗ ಸಿಗೋ ಪ್ರೀತಿ ಸಿಗ್ಲಾರ್ದಂಗೆ ಆಗಿಬಿಡ್ತೈತಿ. ನಮ್ಮವ್ರ ಸಲುವಾಗಿ ನಮ್ಮವ್ರನ್ನ ಬಿಟ್ಟು ಕೊಡ್ಬೇಕಾಗ್ತೈತಿ. ನನಗೆ ನನ್ನ ಪ್ರೀತಿ ಸಿಗಲಿಲ್ಲ ಅನ್ನೋ ದುಃಖ ಒಂದು ಕಡೆ ಆದ್ರೆ, ನಮ್ಮವ್ರ ಸಲುವಾಗಿ ನಾ ಏನೋ ಮಾಡೇನಪ್ಪ ಅನ್ನೋದು ಮನಸ್ಸಿಗೆ ಸಮಾಧಾನ ಐತಿ. ನಾ ಮಾಡಿದ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ.